ಇರುವಂತ ಎಲ್ಲ ದೇವದೇವಿಯರನ್ನ ಅತ್ಯಂತ ಶ್ರದ್ಧೆಯಿಂದ ತಲೆಬಾಗಿ ನಮಸ್ಕರಿಸ್ತೀನಿ. ಯಾಕೆಂದ್ರೆ ಇದೊಂದೇ ಸರಿ ಅಂತ ಹೇಳುವಂತ ಪ್ರಕ್ರಿಯೆ ನನ್ನಲ್ಲಿ ಇಲ್ಲವೇ ಇಲ್ಲ. ಹೀಗಾಗಿ ಹಿಂದೂ ಮೂಲಭೂತವಾದಿ ಆಗೋದಿಲ್ಲ, ಹಿಂದೂ ಅಶಾಂತಿಯನ್ನ ಸೃಷ್ಟಿ ಮಾಡುವುದಿಲ್ಲ. ಸೃಷ್ಟಿ ಮಾಡೋದು ನನ್ನದೊಬ್ಬನದ್ದೇ ಸತ್ಯ ಅಂತ ಹೇಳುವವರು ಮಾತ್ರ. ಅದು ಮುಸಲ್ಮಾನರು ಮಾತ್ರ ಅಲ್ಲ, ನಾವೆಲ್ಲರೂ ಈ ಮುಸಲ್ಮಾನರ ಗಲಾಟೆಯೊಳಗೆ ಪಕ್ಕಕ್ಕಿಟ್ಟುಬಿಟ್ಟಿರುವಂತ ಇನ್ನೊಂದು ಕಮ್ಯುನಿಟಿ ಇದೆ, ಅದನ್ನು ಕ್ರಿಶ್ಚಿಯಾನಿಟಿ ಅಂತ ಕರೀತಾರೆ. ಇಟ್ ಇಸ್ ಡೇಂಜರಸ್ ಆಸ್ ವೆಲ್. ಅವರು ಕೂಡ ಹಾಗೆ ಇದ್ದಾರೆ, ಸೈಲೆಂಟ್ ಆಗಿ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಅದು ಕೂಡ ಒಂದು ಡೇಂಜರಸ್ ಆಗಿರುವಂತ ಚಿಂತನೆ. ನಮ್ಗೆ ಮುಸಲ್ಮಾನರು ಅನ್ನೋ ದೆವ್ವದ ನಡುವೆ ಅವರನ್ನು ಮರೆತು ಕೂತು ಬಿಟ್ಟಿದ್ದೀವಿ. ಆದ್ರೆ ವಾಸ್ತವವಾಗಿ ಭಾರತಕ್ಕೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂತ ಇನ್ನೊಂದು ದೊಡ್ಡ ಸಮಸ್ಯೆ ಸದ್ಯದಲ್ಲಿ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಸರಿ, ನಾವಿಷ್ಟೊತ್ತವರೆಗೂ ಧರ್ಮ ಹಾಗೆ ಧರ್ಮದ ಸುತ್ತ ಇದ್ದ ಉಗ್ರವಾದದ ಬಗ್ಗೆ ಮಾತನಾಡ್ತಿದ್ವಿ. ದೇಶದ ಬಗ್ಗೆ ಕೂಡ ಮಾತನಾಡೋಣ. ನೀವು ಮೋದಿ ನಾಯಕತ್ವದ ಬಗ್ಗೆ ಅನೇಕ ಬಾರಿ ಶ್ಲಾಘನೀಯ ಮಾತುಗಳನ್ನ ಆಡ್ತೀರಿ. ಆದ್ರೆ ಈಗ ಮೋದಿ ಅವರ ನಾಯಕತ್ವದಲ್ಲಿ ಟೆರರಿಸ್ಟ್ ಆಕ್ಟಿವಿಟಿಗಳು ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಉರಿ ಆಯ್ತು, ಪುಲ್ವಾಮಾ ಆಯ್ತು, ಪಹಲ್ಗಾಮ್ ಆಯ್ತು. ಈಗ ಭಾರತದ ಹೃದಯ ಭಾಗ ದೆಹಲಿಯಲ್ಲೇ ಬಂದು ಬ್ಲಾಸ್ಟ್ ಮಾಡಿ ಹೋದ್ರು. ಎಲ್ಲಿ ಬಂತು ಉಗ್ರವಾದಕ್ಕೆ ಕಡಿವಾಣ ಹಾಕುವ ಮೋದಿ ಅವರ ಛಾತಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಸೀರೀಸ್ ಬಂತು, ವೆಬ್ ಸೀರೀಸ್. ಆ ಸೀರೀಸ್ ನಲ್ಲಿ ಒಂದು ಒಳ್ಳೆ ಮಾತಿತ್ತು. ನಾವು ಈ ಇಂಟೆಲಿಜೆನ್ಸ್ ಆಫೀಸರ್ಗಳು ಹೇಳೋದು, ನಾವು ಪ್ರತಿನಿತ್ಯ ಯುದ್ಧ ಗೆಲ್ಲಬೇಕು, ಅವರು ಒಂದು ದಿನ ಗೆದ್ರೆ ಸಾಕು ಅಂತ. ಒಂದು ಬಾಂಬ್ ಬ್ಲಾಸ್ಟ್ ಆಗೋಕ್ಕಿಂತ ಮುಂಚೆ ಅದರ ಹಿಂದೆ ಎಷ್ಟು ಬಾಂಬ್ ಬ್ಲಾಸ್ಟ್ ಗಳನ್ನ ನಮ್ಮವ್ರು ತಡೆದಿದ್ದಾರೆ ಅನ್ನೋ ಅಂದಾಜಿದೆಯಾ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ. ನಾನು ಸುಮ್ಮನೆ ಒಂದು 3-4 ಪಾಯಿಂಟ್ ಕೊಡ್ತೀನಿ. ಈ ಕಳೆದ ಒಂದು ತಿಂಗಳಲ್ಲಿ ಏನೇನಾಗಿದೆ ಅಂತ. ನವೆಂಬರ್ 10ನೇ ತಾರೀಕು ಇದಾಗಿದ್ದು, 10ನೇ ತಾರೀಕಿನ ಒಂದು ಹೊತ್ತಲ್ಲಲ್ವಾ, ಸಂಜೆ 6 ಗಂಟೆಗೆ. ಅದಕ್ಕಿಂತ ಕೆಲವು ಗಂಟೆಗಳ ಮುನ್ನ ಜಮ್ಮು ಕಾಶ್ಮೀರ ಪೊಲೀಸರು ಫರೀದಾಬಾದ್ ನಲ್ಲಿ ಅಟ್ಯಾಕ್ ಮಾಡಿ 2900 kg ಅಮೋನಿಯಂ ನೈಟ್ರೇಟ್ ಮತ್ತಿತರ ಸ್ಫೋಟಕ ವಸ್ತುಗಳನ್ನ ತೆಗೆದುಕೊಂಡ್ರು. ಅಲ್ಲಿ ಡಾಕ್ಟರ್ಗಳು ಸಿಕ್ಕಾಕೊಂಡ್ರು. ಅಲ್ಫಲಾ ಯೂನಿವರ್ಸಿಟಿ ಕನೆಕ್ಟ್ ಆಯ್ತು, ಅದರ ಮೇಲೆ ಅಟ್ಯಾಕ್ ಅಂತ ಆಯ್ತು. ಅವನನ್ನು ಹಿಡಿದ ತಕ್ಷಣ ಆನಂತರ ಗಡಿಬಿಡಿಯಲ್ಲಿ ಅದಾಯ್ತು. ಅದಕ್ಕಿಂತ ಮುಂಚೆ 9ನೇ ತಾರೀಕು ನವೆಂಬರ್ ಗುಜರಾತ್ ATS ಡಾಕ್ಟರ್ ಅಹಮದ್ ಮುಹಿಯುದ್ದೀನ್ ಅನ್ನುವಂತ ಒಬ್ಬ ಐಸಿಸ್ ಆಕ್ಟಿವಿಸ್ಟ್ ನ ಹಿಡಿತು. ಅವನು ಏನ್ ಮಾಡ್ತಿದ್ದ ಗೊತ್ತಾ? ಅವನು ರೈಸಿನ್ ಅನ್ನುವಂತ ಒಂದು ಔಷಧಿಯನ್ನ ತಯಾರು ಮಾಡ್ತಾ ಇದ್ದ. ಭಯಾನಕವಾಗಿರುವಂತ ಕೆಟ್ಟದ್ದಾಗಿರುವಂತ ವಿಷ. ಅದು ಎಂತ ವಿಷ ಅಂತಂದ್ರೆ ಸೈನೈಡ್ಗಿಂತ ಕೆಟ್ಟ ವಿಷವನ್ನು ಅವನು ತಯಾರು ಮಾಡ್ಕೊಳ್ತಾ ಇದ್ದ. ಅದರ ಮೂಲಕ ಎಲ್ಲೆಲ್ಲಿ ಸಾಮೂಹಿಕ ಹಿಂದೂಗಳು ಸೇರುವಂತ ಕಾರ್ಯಕ್ರಮ ಇರುತ್ತೋ ಆ ವಿಷಯವನ್ನು ಹಾಕ್ಬಿಡಬೇಕು, ಸಾಮೂಹಿಕವಾಗಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಿದ್ದ. ಅವರು ಅದನ್ನು ಬ್ರೇಕ್ ಮಾಡಿದ್ರು. ಈ ನನ್ನ ಮಕ್ಕಳು ಅನ್ನ ತಿಂತಾರ, ಏಲ್ ತಿಂತಾರಣ್ಣ ಈ ನನ್ನ ಮಕ್ಕಳು. 7th ನವೆಂಬರ್ ಮೌಲ್ವಿ ಉಮರ್ ಒಸಾಮಾನ ಹಿಡಿದ್ರು. ಅವನು ಬ್ರೈನ್ ವಾಷಿಂಗ್ ಮಾಡಿ ರಿಕ್ರೂಟ್ ಮಾಡ್ಕೊಳ್ತಾ ಇದ್ದ. 27th ಅಕ್ಟೋಬರ್ ಮಹಾರಾಷ್ಟ್ರ ATS ಒಬ್ಬ IT ಪ್ರೊಫೆಷನಲ್ ಜುಬೇರ್ ನ ಅರೆಸ್ಟ್ ಮಾಡ್ತು. ಅವನು ಅನೇಕ ಜನರನ್ನ ರಿಕ್ರೂಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದ. 24th ಅಕ್ಟೋಬರ್ ನಲ್ಲಿ ಡೆಲ್ಲಿನವರು ಮೊಹಮ್ಮದ್ ಅದ್ನಾನ್ ಖಾನ್ ಅನ್ನ ಅರೆಸ್ಟ್ ಮಾಡಿದ್ರು. 19 ವರ್ಷದ ಅದ್ನಾನ್ ಖಾನ್ ಮತ್ತು ಇನ್ನೊಬ್ಬ 20 ವರ್ಷದ ಹುಡುಗ, ಇವರಿಬ್ರು ಸೇರ್ಕೊಂಡು ಆರ್ಮ್ಸ್ ಅನ್ನ ಸಂಗ್ರಹ ಮಾಡ್ಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಸಿದ್ಧತೆ ನಡೆಸಿದ್ರು. ಅವರನ್ನು ಅರೆಸ್ಟ್ ಮಾಡಿದ್ರು. 17 ಅಕ್ಟೋಬರ್ಗೆ ಸ್ವಲ್ಪ ದಿನಗಳ ಹಿಂದೆ ಅವರು ಇಬ್ರು ಆಂಧ್ರ ಪ್ರದೇಶದ ತೆಲಂಗಾಣದಲ್ಲಿ ಇಬ್ರು ಆಕ್ಟಿವ್ ಜಿಹಾದಿಗಳನ್ನ ಪಾಕಿಸ್ತಾನದೊಂದಿಗೆ ಕನೆಕ್ಟೆಡ್ ಆಗಿದ್ದವರನ್ನ ಹಿಡಿಯಲಾಯಿತು. 15ನೇ ತಾರೀಕು 9ನೇ ತಾರೀಕು ನಿರಂತರವಾಗಿ ಕಳೆದ ಒಂದು ತಿಂಗಳಲ್ಲಿ ಎಷ್ಟು ಜನ ಭಯೋತ್ಪಾದಕ ಲಿಂಕ್ ಇರೋರನ್ನ ಹಿಡಿದು ಒಳಗೆ ಹಾಕಿದ್ದಾರೆ ಅಂತಂದ್ರೆ, ಅವ್ರೇನ್ ನೆಟ್ವರ್ಕ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಅದನ್ನೆಲ್ಲ ಹಿಡಿದಾಕಿದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ಸರಿ, ಇದೇ ಮೋದಿ ಅವರು ಹೇಳಿದ್ರು, ಇನ್ ಒಂದೇ ಒಂದು ಉಗ್ರ ಕೃತ್ಯ ಪಾಕಿಸ್ತಾನ ಪ್ರೇರಿತವಾಗಿ ಅಥವಾ ಅಲ್ಲಿರುವ ಉಗ್ರರ ಪ್ರೇರಿತವಾಗಿ ಆದ್ರೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಕ್ಟ್ ಆಫ್ ವಾರ್ ಅಂತೇಳಿ. ಈಗ ಸಾಕಷ್ಟು ಅಂಶಗಳು ಕೂಡ ಪೂರಕವಾಗಿ ಸಿಕ್ಬಿಟ್ಟಿದೆ. ಈಗೇನ್ ಸಿಕ್ಕಾಕೊಂಡಿದ್ದಾರೆ ಈ ಸೋಕಾಲ್ ಡಾಕ್ಟರ್ ಟೆರರಿಸ್ಟ್ಗಳು, ಇವರಿಗೂ ಜೈಷ್ ಎ ಮೊಹಮ್ಮದ್ ಸಂಘಟನೆಗೂ ಲಿಂಕ್ ಇದೆ ಅಂತ ಹೇಳಿ. ಆದ್ರೆ ಎಲ್ಲಿದೆ ಪ್ರತಿಕ್ರಿಯೆ, ಎಲ್ಲಿ ಆಕ್ಟ್ ಆಫ್ ವಾರ್, ಇದನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಮೋದಿಯ ಪ್ರತಿಕ್ರಿಯೆ ಹೇಗ್ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಉರಿಯಲ್ಲಿ ಅಟ್ಯಾಕ್ ಆದಾಗ ಮೋದಿ ವೇಟ್ ಅಂಡ್ ವಾಚ್ ಅಂತ ಹೇಳಿದ್ರು. 11 ದಿನದಲ್ಲಿ ಪ್ರತಿಕ್ರಿಯೆ ಬಂತು. ಆನಂತರ ಪೆಹಲ್ಗಾಂವ್ನಲ್ಲಿ ಅಟ್ಯಾಕ್ ಆದಾಗ, ಪುಲ್ವಾಮಾದಲ್ಲಿ ಅಟ್ಯಾಕ್ ಆದಾಗ ವೇಟ್ ಅಂಡ್ ವಾಚ್ ಅಂತಂದ್ರು. 13 ದಿನದಲ್ಲಿ ಅಟ್ಯಾಕ್ ಆಯ್ತು. ಆನಂತರ ಪೆಹಲ್ಗಾಂವ್ನಲ್ಲಿ ಅಟ್ಯಾಕ್ ಆದಾಗ ವೇಟ್ ಅಂಡ್ ವಾಚ್ ಆನ್ಸರ್ ಕೊಡ್ತೀವಿ ಅಂದ್ರು. 16 ದಿನದಲ್ಲಿ ಅಟ್ಯಾಕ್ ಆಯ್ತು. ಈಗಿರುವ ಭಾರತದ ತಯಾರಿ ನೋಡಿದ್ರೆ ಪಾಕಿಸ್ತಾನ ಮೊನ್ನೆ ತಾನೇ ಹೇಳಿದೆ, ಭಾರತ ಸದ್ಯದಲ್ಲೇ ಮತ್ತೊಂದು ಯುದ್ಧ ಮಾಡುವ ಲಕ್ಷಣಗಳು ಕಾಣಿಸ್ತಾ ಇವೆ, ಸಿದ್ಧವಾಗಿ ಅಂತ. ಅಂಡ್ ಐ ಥಿಂಕ್ ಆ ಯುದ್ಧಕ್ಕೆ ಭಾರತ ಸಿದ್ಧತೆ ನಡೆಸ್ತಾ ಇರೋದು ಗೊತ್ತಾಗ್ತಾ ಇದೆ. ನಾವು ಅತ್ಯಂತ ವೇಗವಾಗಿ ರಷ್ಯಾದೊಂದಿಗೆ ನಡೆಸ್ತಾ ಇರುವಂತಹ ಮಾತುಕತೆ, ಆ ಕಡೆ ಜಪಾನ್ನೊಂದಿಗೆ ನಡೆಸ್ತಾ ಇರುವಂತಹ ಮಾತುಕತೆಗಳು, ನಮ್ಮಲ್ಲೇ ತಯಾರು ಮಾಡ್ತಾ ಇರುವಂತಹ ಶಸ್ತ್ರಾಸ್ತ್ರಗಳ ಈ ವೇಗವನ್ನು ಗಮನಿಸಿದರೆ ಸಮಥಿಂಗ್ ಇಸ್ ಕುಕಿಂಗ್ ಅಂತ ಅನ್ಸುತ್ತೆ. ಮತ್ತು ನರೇಂದ್ರ ಮೋದಿ ಅವರ ಮೇಲೆ ದೇಶದ ವಿಶ್ವಾಸ ಹೆಂಗಿದೆ ಅಂತಂದ್ರೆ 100% ಅವರು ಭಾರತದ ಮೇಲಿರುವ ಆಘಾತಕ್ಕೆ 100% ರಿವೆಂಜ್ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ.
100% ಭಾರತೀಯರ ಪೈಕಿ ಇರುವ ವಿರೋಧ ಪಕ್ಷಗಳಿಗೆ ಇನ್ನೂ ವಿಶ್ವಾಸ ಇಲ್ಲ ಅಂತ. ಅವ್ರಿಗೆ ಉರಿ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಅವರು ಪ್ರೂಫ್ ಕೇಳಿದ ಜನ ಅವರು ಏರ್ ಸ್ಟ್ರೈಕ್ ಆಗಿದ್ದಾಗ ಪ್ರೂಫ್ ಕೇಳಿದ ಜನ. ಇದೇ ಅರವಿಂದ್ ಕೇಜ್ರಿವಾಲ್ ಪ್ರೂಫ್ ಕೊಡಿ ಅಂತ ಕೇಳಿದ್ರು, ಜನ ಮನೆಗೆ ಕಳಿಸಿದ್ದಾರೆ ಇವತ್ತು. ಇದೇ ರಾಹುಲ್ ಗಾಂಧಿ ಮತ್ತು ಅವನ ಟೀಮ್ ಅವತ್ತು ಪ್ರೂಫ್ ಕೇಳಿತ್ತು, ಇವತ್ತು ಜನ ಬಿಹಾರದಲ್ಲಿ ಅವ್ರಿಗೆ ಏನ್ ಮಾಡಬೇಕು ಆ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಆ ಕಾರಣಕ್ಕೋಸ್ಕರವೇ ಈ ಬಾರಿ ನಾವು ಅಟ್ಯಾಕ್ ಮಾಡಿದಾಗ, ಯುದ್ಧ ಮಾಡಿದಾಗ ನಾವು ಸ್ಯಾಟಲೈಟ್ ಇಮೇಜ್ಗಳನ್ನ HD ಇಮೇಜ್ಗಳನ್ನು ತೆಗೆದುಕೊಂಡು ಜಗತ್ತಿನ ಮುಂದೆ ಬಿತ್ತರಿಸಿದ್ವಿ. ಪಾಕಿಸ್ತಾನಕ್ಕೆ ಏನ್ ಮಾಡಿದ್ವಿ ಅಂತ ವಿತ್ ಪ್ರೂಫ್ ಜಗತ್ತಿನ ಮುಂದೆ ಇಡ್ಲಿಕ್ಕೆ ಸಾಧ್ಯವಾಗಿದೆ. ಇದೇ ಕಾಂಗ್ರೆಸ್ನವರು ನಮ್ಮ ವಿರುದ್ಧ ನಾವು ಆಪರೇಷನ್ ಸಿಂಧೂರ್ ಮಾಡಿದ ನಂತರ ಏನ್ ಹೇಳಿದ್ರು, ಪಾಕಿಸ್ತಾನದ ರಾಹುಲ್ ಗಾಂಧಿ ಮತ್ತು ಅವರ ಟೀಮ್ ಹೇಳಿತ್ತು ನಮ್ದು ರಫೇಲ್ ಬಿದ್ದೋಗಿದೆ, 5 ರಫೇಲ್ ಬಿದ್ದೋಗಿದೆ, 6 ಬಿದ್ದೋಗಿದೆ ಅಂತ ಪಾಕಿಸ್ತಾನದ ವಿಚಾರವನ್ನು ಮಂಡಿಸಿದ್ರು. ಕಾಂಗ್ರೆಸ್ನವರು ಮುಸ್ಲಿಂ ಪಕ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಇವತ್ತು ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ಉಕ್ರೇನ್ ಅಮೆರಿಕಾದ F-16 ಬೇಡ ಅಂತ ಹೇಳಿದೆ, F-35 ಬೇಡ ಅಂತ ಹೇಳಿದೆ, ರಫೇಲ್ಗೆ ಸೈನ್ ಮಾಡಿದೆ. ರಫೇಲ್ ಬಿದ್ದಿದ್ದೇ ಆಗಿದ್ದಿದ್ರೆ ಯಾಕೆ ಯಾವ್ದಾದ್ರು ಒಂದು ರಾಷ್ಟ್ರ ರಫೇಲ್ ಸೈನ್ ಮಾಡ್ತಿತ್ತು? ಯಾಕೆ ಮಾಡಿದೆ ಅಂತಂದ್ರೆ ಭಾರತ ರಫೇಲ್ ನ ಕಳ್ಕೊಂಡಿಲ್ಲ ಅನ್ನುವಂತ ವಿಶ್ವಾಸ ಜಗತ್ತಿಗೆಲ್ಲ ಇದೆ. ದುರದೃಷ್ಟ ಕಾಂಗ್ರೆಸ್ ಪಾರ್ಟಿಗಿಲ್ಲ. ಏನ್ ಮಾಡಬೇಕು? ಒದಿತೀವಿ ಅಂತ ದಾರಿಗೆ ಬರ್ತಾರೆ ಇವ್ರುಗಳೆಲ್ಲ, ಹೇಳ್ತೀನಿ ಕೇಳಿ, ಇಲ್ದ್ರೆ ಇವ್ರು ದಾರಿಗೆ ಬರಲ್ಲ. ಸ್ಟೂಡೆಂಟ್ಗಳು ಕೆಲವೊಂದ್ ಕಡೆ ಭಯೋತ್ಪಾದಕರಾದ್ರು, ಡಾಕ್ಟರ್ ಭಯೋತ್ಪಾದಕರಾದ್ರು, ಇನ್ನು ಡಿಸಿನೇ ಭಯೋತ್ಪಾದಕರಾದ್ರ ಅವ್ರ ಗತಿ ಏನು? ಅದಲ್ಲದೆ ಕೇಂದ್ರ ಸರ್ಕಾರ ಬಿಜೆಪಿನ ಐತೆ, ಒಳ್ಳೆ ಸರ್ಕಾರನೇ ಐತೆ, ಇವಾಗ ಅದನ್ನ ಮಟ್ಟ ಹಾಕ್ಬೋದಲ್ಲ ಅಂತ ಪ್ರಯತ್ನ ನಡೆಯುತ್ತಪ್ಪ. ಮಟ್ಟ ಹಾಕೋದು ಸುಲಭದ ಸಂಗತಿ ಎಲ್ಲ. 18-20% ಆಗಿದ್ದಾರೆ ಅನೇಕ ವರ್ಷಗಳು. 10 ವರ್ಷ ಆಗಿದೆ ಅಷ್ಟೇ. ಕಳೆದ 65 ವರ್ಷಗಳಿಂದ ಇದೇ ತರದ ಚಿಂತನೆಯಲ್ಲಿ ಬೆಳ್ಕೊಂಡು ಬಂದವರನ್ನ 10 ವರ್ಷಗಳಲ್ಲಿ ಬದಲಾಯಿಸೋದು ಕಷ್ಟ. ಬಟ್ ಒಂದು ಬದಲಾವಣೆ ಅಂತೂ ಡೆಫಿನೆಟ್ಲಿ ಬರುತ್ತೆ. ವೆಯ್ಟ್ ಅಂಡ್ ವಾಚ್. ನಮ್ಗೆ ಇಲ್ಲಿವರೆಗೂ ಪ್ರತೀಕಾರವನ್ನ ಅಷ್ಟೇ ತಗೊಳ್ತಿದೀವಿ. ಅಫ್ಕೋರ್ಸ್ ಪ್ರತೀಕಾರ ತಗೊಳ್ತಿದೀವಿ, ಆದ್ರೆ ದೊಡ್ಡ ಮಟ್ಟದಲ್ಲಿ ಏನೂ ಮಾಡಕ್ ಆಗಿಲ್ಲ ನಮ್ಗೆ ಇನ್ನು ಇಷ್ಟೊತ್ತು ಆದ್ರೂ. ಯಾಕೆ ಇದ್ರ ನಮ್ಮಲ್ಲಿ ಪ್ರತೀಕಾರ ತಗೊಂಡಿದ್ದೇನೆ ಹಿಂದುತ್ವವಾದದ ಕೊಲೆ ಅಂದ್ಬಿಟ್ರಲ್ಲಪ್ಪ ಮೇಡಮ್. ಅಲ್ಲ, ನಾನೇನ್ ಕೇಳಕ್ ಬಂದೆ ಅಂದ್ರೆ ಸುಮ್ಮನೆ ಹೇಳಿದೆ ನಾನು. ನಮ್ಮಲ್ಲಿ ಸ್ವದೇಶಿ ಅಂದ್ರೆ ತಂತ್ರಜ್ಞಾನ ಪ್ರತೀಕಾರ ಮಂಗಳೂರಲ್ಲಿ ಏನೋ ತಗೊಂಡಿದ್ದಕ್ಕೆ ಹಿಂದುತ್ವವಾದ ಅಂತಂದ್ರು. ನಮ್ದ್ರಲ್ಲಿ ಒಂದು ನಿಯಮ ಏನಿದೆ ಅಂತಂದ್ರೆ, ನಾವಾಗೆ ಯಾರ ಮೇಲೂ ಯುದ್ಧಕ್ಕೆ ಹೋಗಲ್ಲ. ಇದು ಬಹಳ ಹಿಂದಿನಿಂದ ಬಂದಿರುವಂತದ್ದು. ಬಟ್ ನಮ್ಮ ಮೇಲೆ ಯಾರಾದ್ರೂ ಯುದ್ಧಕ್ಕೆ ಬಂದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ. ಇಸ್ಲಾಮಿಗೆ ಆ ರೂಲ್ ಇಲ್ಲ. ಇಸ್ಲಾಂನವರು ತಮ್ಮ ಕ್ಷೇತ್ರವನ್ನ ವಿಸ್ತಾರ ಮಾಡ್ಲಿಕ್ಕೆ, ದಾರುಲ್ ಹರ್ಬ್ ಅನ್ನ ದಾರುಲ್ ಇಸ್ಲಾಂ ಮಾಡ್ಲಿಕ್ಕೆ ಎಷ್ಟು ಬೇಕಿದ್ರು ಅಗ್ರೆಸಿವ್ ಆಗಿ ಹೋಗ್ಬಹುದು ಅಂತ. ಹೀಗಾಗಿಯೇ ಇತಿಹಾಸದಲ್ಲಿ ಅತ್ಯಂತ ಸಮರ್ಥವಾಗಿದ್ದ ರಾಜರಿದ್ದಾಗ್ಲೂ ಕೂಡ ನಾವೇನೋ ಮಹತ್ವಾಕಾಂಕ್ಷೆಯಿಂದ ರಾಜ್ಯ ವಿಸ್ತರಣೆಗೆ ಅಂತ ಹೋಗ್ಲಿಲ್ಲ. ಹಿಂದೂ ಧರ್ಮದ ವಿಸ್ತರಣೆ ಅನ್ನೋ ಕಾರಣಕ್ಕೆ ನಾವ್ ಯಾವತ್ತೂ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇವತ್ತಿಗೂ ಕೂಡ ಹಂಗೆ ಇದೆ. ಬಟ್ ಒಂದೇನು ಅಂತಂದ್ರೆ, ಎಲ್ಲ ಸಂದರ್ಭದಲ್ಲೂ ಹಿಂಗಾಗೋದಿಲ್ಲ. ಈಗ ಬದಲಾವಣೆ ಬಂದಿದೆ. ಈಗ ಹೆಂಗಿದೆ ಅಂತಂದ್ರೆ, ಅನ್ನೋನ್ ಗನ್ಮ್ಯಾನ್ಗಳು ಪಾಕಿಸ್ತಾನದ ಒಳಗೆ ಇದ್ದಾರೆ. ಇದುವರೆಗೂ ಪಾಕಿಸ್ತಾನದಲ್ಲಿ 110ಕ್ಕೂ ಹೆಚ್ಚು ಉಗ್ರರನ್ನ ಅನ್ನೋನ್ ಗನ್ಮ್ಯಾನ್ಗಳು ದಿನ ಬೆಳಗಾದ್ರೆ ಕೊಲ್ತಾರೆ. ಎಲ್ಲಂದ್ರಲ್ಲಿ ಕೊಲ್ತಾ ಇದ್ದಾರೆ. ಹೇಗಿದೆ ಅಂತಂದ್ರೆ, ನನ್ನ ಪಕ್ಕದ ಮನೆಗೆ ಬಂದು ಯಾವತ್ತು ಕೊಲ್ದು ಹೋಗ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅನ್ನೋ ಮಟ್ಟಿಗೆ ಅವ್ರನ್ನ ಕೊಲ್ತಿದ್ದಾರೆ. ಸೊ ಭಾರತ ಒಂದು ಅಗ್ರೆಸಿವ್ ಲೈನ್ ಅನ್ನ ಈಗ ತೆಗೆದುಕೊಂಡಿದೆ. ಯು ವಿಲ್ ಸಿ ದ ಚೇಂಜ್. ಈ ಚೇಂಜ್ ಯಾವ ನಂತರ ಬಂತು ಅಂತಂದ್ರೆ, ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ನಂತರ ನಮ್ಗೆ ಆಗಿರುವಂತ ಅಟ್ಯಾಕ್ ಇದೆಯಲ್ಲ, ಪಹಲ್ಗಾಮ್ ಅಟ್ಯಾಕ್ ದೊಡ್ಡದಲ್ಲ. ಅದಾದ್ಮೇಲೆ ಅಮೆರಿಕ ನಮ್ಮ ಮೇಲೆ ಮಾಡಿದಂತ ಮಾನಸಿಕವಾದ ಅಟ್ಯಾಕ್ ಇದೆಯಲ್ಲ, ಆ ಅಟ್ಯಾಕ್ ನಂತರ ಭಾರತ ಕನ್ಸಿದೆ, ಐ ಹ್ಯಾವ್ ಟು ಗ್ರೋ ಸ್ಟ್ರಾಂಗ್ ನಾವು. ಎಷ್ಟು ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ, ಅಗತ್ಯ ಬಿದ್ದರೆ ಕಪಾಳಕ್ಕೆ ಬಾರಿಸಿ ಆದ್ರೂ ಗಟ್ಟಿಯಾಗಿ ನಿಲ್ಬೇಕು ಅಂತ. ಯು ವಿಲ್ ಸಿ ದ ಚೇಂಜ್. ಇನ್ನೊಂದು 5-6 ವರ್ಷ ಬೇಕು, ಅದಕ್ಕೆ ಆ ಬದಲಾವಣೆ ಕಾಣ್ತೀವಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ.